ಒಂದು ಹೊಸ ಮಾಹಿತಿಯನ್ನು ಕೊಡುವ ಮತ್ತು ಸಕಾಲದಲ್ಲಿ ಮೇಕೆದಾಟು ಯೋಜನೆಗೆ ಎಚ್ಚರಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡಿದ್ರಲ್ಲ, ಅದಕ್ಕಾಗಿ ಈ ಜಿಲ್ಲೆಯ ಸಮರ್ಥ ಜನರ ಪರ ಕೃತಜ್ಞತೆ ಸಲ್ಲಿಸಿ. ಡಿ ಕೆ ಶಿವಕುಮಾರ್ ಅವರೇ, ತಾವು ಪಾದಯಾತ್ರೆ ಬಂದ್ರಿ, ಮೇಕೆದಾಟು ನಮ್ಮ ಕನಸು ಸವಾಲು ಅಂದ್ರಿ, ಅಧಿಕಾರಕ್ಕೆ ಬರ್ತೀವಿ, ಪೆನ್ನು ಪೇಪರ್ ಕೊಡಿ, ಮೇಕೆದಾಟು ಕಟ್ಬಿಡ್ತೀವಿ ಅಂದ್ರಿ. ಏನು ಮಾಡ್ತಾ ಇದ್ದೀವಿ ಸ್ವಾಮಿ? ಕುಡಿಯುವ ನೀರಿಗೆ ತಮಿಳುನಾಡು ಮತ್ತು ಕರ್ನಾಟಕದ ವ್ಯಾಜ್ಯಕ್ಕೆ ಶಾಶ್ವತ ಪರಿಹಾರ ಮೇಕೆದಾಟು. 5 ವರ್ಷಗಳಿಂದಲೇ ಸರ್ಕಾರ ನಿಶ್ಚಯ ಮಾಡಿದ್ದೆಲ್ಲ, ಮಾತು ಕೊಟ್ಟರು, ಮೇಕೆದಾಟದ ನಿರ್ಮಾಣ ಮಾಡ್ತೀವಿ ಅಂದರು. ಇನ್ನು ಕಾರ್ಯಕ್ರಮ ಆಗಲಿಲ್ಲ. ಮೇಕೆದಾಟು ವಿಚಾರ 2-3 ದಶಕಗಳಿಂದ ಸರ್ಕಾರ ಮಾತಾಡ್ತಾ ಇದೆ ಕರ್ನಾಟಕದ್ದು. ನೀವು ಮಾಡುವ ಮತ್ತೊಂದು ಹಂತದ ಕುಡಿಯುವ ನೀರಿನ ಯೋಜನೆ ನಿಷ್ಪ್ರಯೋಜಕ, ಅದು ಅವೈಜ್ಞಾನಿಕ ತೀರ್ಮಾನ. ಹಾಗಾಗಿ ಈ ಯೋಜನೆಯನ್ನು ನೀವು ಕೂಡಲೇ ಕೈ ಬಿಡಬೇಕು. ಮತ್ತೆ ನೀವು ಮೇಕೆದಾಟನ್ನ ನಿರ್ಮಾಣ ಮಾಡಿ ಅಲ್ಲಿಂದ ನೀರನ್ನು ಕೊಂಡೊಯ್ಯಬೇಕು. ಕರ್ನಾಟಕ ನ್ಯೂಸ್ ಡಿಜಿಟಲ್ ವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಲೋಹಿತ್ ಕುಮಾರ್. ಇವತ್ತಿನ ನಮ್ಮ ಚರ್ಚಾ ವಿಚಾರ ಏನಪ್ಪಾ ಅಂತಂದ್ರೆ, ತಮಗೆಲ್ಲ ಗೊತ್ತಿರೋ ಹಾಗೆ ಮಂಡ್ಯದಲ್ಲಿ ನಡೆದಿರತಕ್ಕಂಥ, ಅದು KRS ನಲ್ಲಿ ನಡೆದಿರತಕ್ಕಂಥ 6ನೇ ಹಂತದ ಕುಡಿಯುವ ನೀರಿನ ಯೋಜನೆಯನ್ನ ವಿರೋಧ ಮಾಡಿ ಇವತ್ತು ಹಲವಾರು ಸಂಘಟನೆಗಳು, ಕನ್ನಡ ಪರ ಹೋರಾಟಗಾರರು ಇವತ್ತು ಬೆದಿಗಿಳಿದಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಕರ್ನಾಟಕ ನ್ಯೂಸ್ ಡಿಜಿಟಲ್ ಎಕ್ಸ್ಕ್ಲೂಸಿವ್ ಒಂದು ಅಭಿಯಾನವನ್ನ ಆರಂಭ ಮಾಡಿದ್ದೇವೆ. ಈ 6ನೇ ಹಂತದ ಏನು ಕುಡಿಯುವ ನೀರಿನ ಯೋಜನೆ ಕೈಗೆತ್ತಿಕೊಂಡಿರುವ ಕ್ರಮ ಸರಿಯೇ ತಪ್ಪೇ ಅನ್ನೋ ಒಂದು ವಿಶ್ಲೇಷಣೆ ಮಾಡೋದಕ್ಕೆ ಅಭಿಯಾನವನ್ನ ನಾವು ಕೈಗೊಂಡಿದ್ದೇವೆ. ಈ ಅಭಿಯಾನದ ವಿಚಾರವಾಗಿ ಮಾತಾಡ್ಲಿಕ್ಕೆ ಇವತ್ತು ನಮ್ಮೊಟ್ಟಿಗಿದ್ದಾರೆ ಕರ್ನಾಟಕ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರು ಹಾಗೂ ಮಂಡ್ಯ ಜಿಲ್ಲಾ ನಾಗರಿಕ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರಾದಂತಹ KD ಶಿಕ್ಕಂಠೇಗೌಡರು. ಅವರಿಗೆ ತಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ತಮಗೆ ಗೊತ್ತಿರೋ ಹಾಗೆ ಇವತ್ತಿನ ಈ 6ನೇ ಹಂತದ ಕುಡಿಯುವ ನೀರಿನ ಯೋಜನೆಯನ್ನ KRSಗೆ ಮಾಡಬೇಕು ಅಂತೇಳಿ ಬೆಂಗಳೂರಿಗೆ ನೀರು ಕೊಡ್ಲಿಕ್ಕೆ ಮಾಡ್ತಾ ಇದ್ದಾರೆ. ಅದಕ್ಕೆ ತಮ್ಮ ಅಭಿಪ್ರಾಯ ಏನು ಸರ್? ಇದನ್ನು ಸಂಪೂರ್ಣವಾಗಿ ನಾವು ವಿರೋಧ ಮಾಡ್ತೇವೆ ಮತ್ತು ತಿರಸ್ಕರಿಸಬೇಕು ಹಾಗೆ ಅಂತೇಳಿ ಸರ್ಕಾರವನ್ನು ಆಗ್ರಹ ಮಾಡ್ತಾ ಇದ್ದೇವೆ. ಈ ಮೂಲಕ ಇವತ್ತು ಕರ್ನಾಟಕ ನ್ಯೂಸ್ ಡಿಜಿಟಲ್ ವಾಹಿನಿ ಈ ಅಭಿಯಾನವನ್ನು ಕೈಗೆತ್ತಿಕೊಂಡಿರಲಿಕ್ಕೆ ನಾನು ಮಂಡ್ಯ ಜಿಲ್ಲೆಯ ಸಮಸ್ತ ಜನರ ಪರವಾಗಿ ನಿಮ್ಮನ್ನು ಅಭಿನಂದಿಸ್ತೇನೆ. ಥ್ಯಾಂಕ್ ಯು ಸರ್. ಕಾರಣ, ಕೃಷ್ಣರಾಜಸಾಗರ ನಿರ್ಮಾಣ ಆಗಿದ್ದು ಮೂಲತಃ ಬೇಸಾಯದ ಕಾರಣಕ್ಕಾಗಿ. ಈ ಭಾಗದ ಜನ ಮಂಡ್ಯ, ಮೈಸೂರಿನ ಕೆಲ ಭಾಗ ಮತ್ತು ಮುಂದುವರೆದಂತೆ ಚನ್ನಪಟ್ಟಣ ಈ ಭಾಗಗಳಲ್ಲಿ ನಾವು ಏನಾದರೂ ಮಾಡಿ ಬೇಸಾಯಕ್ಕೆ ನೀರನ್ನು ಕೊಡಬೇಕು ಅಂತೇಳಿ ಶ್ರೀಮನ್ ನಾಲ್ವಡಿ ಕೃಷ್ಣರಾಜ ಒಡೆಯವರು ಕೃಷ್ಣಸಾಗರವನ್ನು ನಿರ್ಮಾಣ ಮಾಡಿದರು. ಆ ಕೃಷ್ಣರಾಜ ಸಾಗರದ ನಿರ್ಮಾಣದ ಆಶಯಕ್ಕೆ ವಿರುದ್ಧವಾಗಿ ಇವತ್ತು ಸರ್ಕಾರಗಳು ಹೊರಟಿದ್ದಾರೆ. ಇವತ್ತು ಈಗಾಗಲೇ ಮತ್ತೊಂದು ಹಂತದ ಕುಡಿಯುವ ನೀರಿನ ಬೆಂಗಳೂರಿಗೆ ಕೊಡಲಿಕ್ಕೆ ಹೊರಟಿದೆಯಲ್ಲ, ಅದು ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ನಾನು ಇವತ್ತು ಸರ್ಕಾರ ಕೇಳಬಯಸ್ತೇನೆ. ನೀವು ಇದಕ್ಕೆ ಅಗತ್ಯ ಬಿದ್ದರೆ ಮೇಕೆದಾಟಿನ ಬಳಿಯಲ್ಲಿ ಯೋಜನೆಗಳನ್ನು ಮಾಡಿಕೊಂಡು ಕುಡಿಯುವ ನೀರನ್ನ ಅಲ್ಲಿಂದ ಬೆಂಗಳೂರಿಗೆ ಕೊಂಡು ಹೋಗಬೇಕೇ ಪರಂತು ಕೃಷ್ಣಸಾಗರದ ಅಣೆಕಟ್ಟಿನ ಬೇಸಾಯದ ನೀರನ್ನು ಬಳಕೆ ಮಾಡಿಕೊಳ್ಳುವಂಥ ಯೋಚನೆಯನ್ನು ಕೂಡಲೇ ನೀವು ನಿಲ್ಲಿಸಬೇಕು. ಈಗಾಗಲೇ ಕೃಷ್ಣರಾಜ ಸಾಗರದಿಂದ ಪ್ರತಿದಿನ ಕುಡಿಯುವ ನೀರಿಗಾಗಿ ಸುಮಾರು 750ರಿಂದ 1000 TMC ನೀರನ್ನು ಹರಿಸಲಾಗ್ತಾ ಇದೆ. ಕುಡಿಯುವ ನೀರಿಗಾಗಿ, ಬೇಸಾಯಕ್ಕಲ್ಲ. ಈ 750ರಿಂದ 1000 ಕ್ಯೂಸೆಕ್ ನೀರು ಪ್ರತಿದಿನ ವರ್ಷ ಪೂರ್ತಿ ಇವತ್ತು ಪೂರೈಕೆ ಆಗಬೇಕಾಗಿದೆ. ಹೀಗಿರುವಾಗ ಮತ್ತೆ ಗದಾಪ್ರಹಾರ ಮಾಡುವಂಥ ಪ್ರಯತ್ನವನ್ನು ನೀವು ಮಾಡಬೇಡಿ. ಬೆಂಗಳೂರು ಜನರಿಗೆ ಕುಡಿಯಕ್ಕೆ ನೀರು ಬೇಕು, ನಿಜ, ಸತ್ಯ. ಅದಕ್ಕೆ ಪರ್ಯಾಯ ಹುಡುಕಾಟ ಮಾಡಬೇಕಲ್ಲ ನೀವು. ಇವತ್ತು ತಮಿಳುನಾಡು 16 ಯೋಜನೆಗಳನ್ನು ರೂಪಿಸಿದೆ. ಕೇಂದ್ರ ಸರ್ಕಾರದ ಅನುಮತಿಯೂ ಇಲ್ಲ, ನೆರೆ ಕರ್ನಾಟಕದ NOCನೂ ಪಡೀಲಿಲ್ಲ. ಇವತ್ತು ಕೇಂದ್ರದಲ್ಲಿ ಉತ್ತರ ಕೊಟ್ಟಿದ್ದಾರೆ, ನೀವು ಮೇಕೆದಾಟು ನಿರ್ಮಾಣ ಮಾಡಲಿಕ್ಕೆ ನಮ್ಮ ಯಾವ ವಿರೋಧವೂ ಇಲ್ಲ, ಬೇರೆ ರಾಜ್ಯದವರ ಅನುಮತಿಯೂ ಬೇಕಾಗಿಲ್ಲ. ಹೌದು ಸರ್. ಹಾಗಾಗಿ ನೀವು ಕೂಡಲೇ ಮೇಕೆದಾಟನ್ನು ನಿರ್ಮಾಣ ಮಾಡಿ ಸುಮಾರು 35-40-45 TMC ನೀರನ್ನು ಅಲ್ಲಿ ಸಂಗ್ರಹ ಮಾಡಿ ಇಟ್ಕೊಂಡ್ರೆ ಬೆಂಗಳೂರಿಗೆ ಕುಡಿಯಕ್ಕೆ ನೀರಿಗೆ ಆಗ್ತದೆ. ಬೆಂಗಳೂರು ಸುತ್ತಮುತ್ತಲ ಪ್ರದೇಶಗಳ ಹಳ್ಳಿಗಳಿಗೂ ಆಗ್ತದೆ, ರಾಮನಗರ ಜಿಲ್ಲೆಗೂ ಆಗ್ತದೆ. ಮೀರಿ ತಮಿಳುನಾಡಿಗೆ ಒಪ್ಪಂದದ ಪ್ರಕಾರ ಕೊಡಬೇಕಾದಂಥ ನೀರನ್ನು ಅಲ್ಲಿಂದ ಸರಬರಾಜು ಮಾಡಬಹುದಾದಂಥ ಅವಕಾಶ ಹೆಚ್ಚಿನದಾಗಿದೆ. ದಿನನಿತ್ಯ ಏನು ತಮಿಳುನಾಡು ಮತ್ತು ಕರ್ನಾಟಕದ ನಡುವೆ ವ್ಯಾಜ್ಯ ನಡೀತದೋ ಆ ವ್ಯಾಜ್ಯಕ್ಕೆ ಶಾಶ್ವತ ಪರಿಹಾರ ಮೇಕೆದಾಟಿನಿಂದ ಆಗ್ತದೆ. ಅದು ಬಿಟ್ಟು ನೀವು ನಮ್ಮ ಕಾವೇರಿ ಜಲಾನಯನ ಭಾಗದ ಕೃಷಿಕರನ್ನು, ರೈತರನ್ನು ಮತ್ತೆ ಆತ್ಮಹತ್ಯೆಗೆ ದೂಡುವಂಥ ಪ್ರಯತ್ನವನ್ನು ಮಾಡಬೇಡಿ ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬಯಸ್ತೇನೆ. ಸರ್, ತಮಗೆ ಗೊತ್ತಿರುವಾಗೆ ಈಗ ಕಳೆದ 4-5 ಹಂತಗಳಲ್ಲಿ ಬೆಂಗಳೂರಿಗೆ ಕುಡಿಯೋ ನೀರಿನ ಯೋಜನೆ ಕೊಡುವಾಗ ತೊರೆಕಾಡನಹಳ್ಳಿಯಿಂದ ನೀರನ್ನ ಕೊಡ್ತಾ ಇದ್ರು. ಈಗ ಇರುವಂತಹ 6ನೇ ಹಂತದ ಯೋಜನೆಯಲ್ಲಿ
ನೇರವಾಗಿ KRS ಅಣೆಕಟ್ಟೆಗೆನೆ ಅವರು ಅಲ್ಲಿಯ ಮಣ್ಣು ಪರೀಕ್ಷೆ ಮಾಡಿ ಅಲ್ಲಿಂದನೇ ನೀರು ತೆಗೆದುಕೊಂಡು ಹೋಗುವಂತ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಇದಕ್ಕೆ ತಮ್ಮ ಸಹಮತ ಇದೆಯಾ ಸರ್? ಇಲ್ಲ, ಖಂಡಿತ ಇಲ್ಲ. ಈಗಾಗಲೇ ಕೃಷ್ಣರಾಜಸಾಗರದಿಂದ ಮೈಸೂರಿಗೆ, ಬೆಂಗಳೂರಿಗೆ, ಮಂಡ್ಯ, ಶ್ರೀರಂಗಪಟ್ಟಣ ಮತ್ತು KR ಸುತ್ತಮುತ್ತಲ ಎಲ್ಲ ಹಳ್ಳಿಗಳಿಗೆ ಕುಡಿಯುವ ನೀರನ್ನು ಪೂರೈಕೆ ಮಾಡಲಾಗ್ತಾ ಇದೆ. ಆದರೆ ಪ್ರಧಾನವಾಗಿ ಬೇಸಾಯಕ್ಕೆ ಕೊಡಬೇಕಾದಂಥ ಸವಾಲು, ಅನಿವಾರ್ಯತೆ ಸರ್ಕಾರದ ಮುಂದೆ ಇದೆ. ಹಾಗಾಗಿ ನಾನು ನೀರಾವರಿ ಇಲಾಖೆಯ ಅಭಿಪ್ರಾಯವನ್ನು ಇನ್ನೂ ಪಡೆದಿಲ್ಲ. ಸರ್ಕಾರ ಯಾಕೆ ಈ ತೀರ್ಮಾನಕ್ಕೆ ಬಂದಿದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಪದೇ ಪದೇ ಕೃಷ್ಣರಾಜಸಾಗರದ ಬೇಸಾಯದ ನೀರನ್ನು ಕುಡಿಯುವ ನೀರಿಗೆ ಬಳಕೆಯನ್ನು ಯಾಕೆ ಮಾಡ್ತೀರಿ? ಇದಕ್ಕೆ ಪರ್ಯಾಯದ ಅವಕಾಶಗಳಿದಾವಲ್ಲ, ಯಾಕೆ ನೀವು ಬಳಸ್ಕೊಳ್ತಾ ಇಲ್ಲ? ಆ ದಿಸೆಯಲ್ಲಿ ಯಾಕೆ ನೀವು ಯೋಚನೆ ಮಾಡ್ತಾ ಇಲ್ಲ? ತಮಿಳುನಾಡಿನವರಿಂದ ನೀವು ಯಾಕೆ ಪಾಠ ಕಲಿತಾ ಇಲ್ಲ? ತಮಿಳುನಾಡಿನವರು ಇವತ್ತು 16 ಯೋಜನೆಗಳು ಮಾಡ್ಕೊಂಡಿದ್ದಾರೆ, ಸದ್ದಿಲ್ಲದೆ ಮಾಡಿದ್ದಾರೆ. ಕೋಟಿ ಕೋಟಿ ಹಣವನ್ನು ಅವರು ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಜೊತೆಗೆ ಪ್ರತಿ ವರ್ಷ 5-10 ಸಾವಿರ ಹೊಸದಾಗಿ ಕೃಷಿ ಭೂಮಿಯನ್ನು ನೀರಾವರಿ ಭೂಮಿಯನ್ನಾಗಿ ಪರಿವರ್ತನೆ ಮಾಡಿಕೊಳ್ಳುವಂಥ ಅವಕಾಶವನ್ನು ಈ ಜಲಾನಯದ ಮೂಲದಿಂದಲೇ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಕರ್ನಾಟಕದ ಸರ್ಕಾರಗಳು ಯಾಕೆ ಜಾಗೃತವಾಗಲಿಲ್ಲ? ಯಾಕೆ ಈ ದಿಸೆಯಲ್ಲಿ ಸರಿಯಾದ ಹೆಜ್ಜೆಗಳನ್ನು ಇಟ್ಟಲಿಲ್ಲ? ದೂರದೃಷ್ಟಿ ಮತ್ತು ಭವಿಷ್ಯದ ಯೋಜನೆಗಳನ್ನು ಇಟ್ಕೊಂಡು ಯಾಕೆ ಆ ಒಂದು ಮೇಕೆದಾಟು ಯೋಜನೆಗೆ ಅವ್ರು ಇನ್ನೂ ಮೀನಾಮೇಷ ಮಾಡ್ತಾ ಇದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ. ಕೇಂದ್ರವೇ ಸ್ಪಷ್ಟವಾಗಿ ಹೇಳಿರುವಂಥ ಈ ಹೊತ್ತಿನಲ್ಲಿ ಈ ಕೂಡಲೇ ನೀವು ಆ ಯೋಜನೆಯನ್ನು ಕೈ ಎತ್ಕೊಳ್ಬೇಕು. ಅದು ಕುಡಿಯುವ ನೀರಿನ ದೊಡ್ಡ ಯೋಜನೆ. ಅದ್ರ ಜೊತೆಗೆ ತಮಿಳುನಾಡಿಗೆ ಯಾವಾಗ ತಾಪತ್ರಗಳು ಬರ್ತಾವೋ, ಅನಿವಾರ್ಯತೆ ಬರುತ್ತೋ, ಒತ್ತಡ ಬರುತ್ತೋ, ಆಗ ಆ ಸಮಸ್ಯೆನೂ ಪರಿಹಾರ ಮಾಡುವಂಥ ಕೆಲಸವನ್ನು ಆ ಮೇಕೆದಾಟು ಯೋಜನೆ ಮಾಡಿ ಎತ್ತಿರ್ತದೆ. ಈ ದಿಸೆಯಲ್ಲಿ ಸರ್ಕಾರ ಯೋಚನೆ ಮಾಡಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ. ಖಂಡಿತ ಸರ್. ಈ ವಿಚಾರವಾಗಿ ಮತ್ತೊಂದು ವಿಚಾರ ಮುನ್ನೆಲೆಗೆ ಬಂದಿದೆ. ಏನಂತಂದ್ರೆ, ಇವತ್ತಿನ ಜನಸಂಖ್ಯಾ ಬೆಳವಣಿಗೆ ಮತ್ತು ಜನಸಂಖ್ಯಾ ಸ್ಫೋಟ, ಆ ನಗರೀಕರಣ ಆಗ್ತಾ ಇರುವಂತ ಒಂದು ಸನ್ನಿವೇಶದಲ್ಲಿ ಜನರ ಮೂಲಭೂತ ಸೌಕರ್ಯವಾದಂತ ಕುಡಿಯುವ ನೀರಿನ ಸಂಗ್ರಹಣೆ ಮತ್ತು ನೀರಿನ ಸಂಸ್ಕರಣೆ ಮಾಡ್ಲಿಕ್ಕೆ ಇವತ್ತು ಈ ಯೋಜನೆ ಕೈಗೆತ್ಕೋತಾ ಇವಿ ಅನ್ನೋದು ಸರ್ಕಾರದ ವಾದ. ಇದು ಎಷ್ಟು ಪ್ರಮಾಣದಲ್ಲಿ ಸರಿ? ಇದು ಇಲ್ಲ, ಬೆಂಗಳೂರಿಗೆ ಕುಡಿಯುವ ನೀರನ್ನು ಕೊಡಬೇಕು ಅನ್ನೋದು ಸರಿ. ಆದ್ರೆ ಕುಡಿಯುವ ನೀರನ್ನು ಎಲ್ಲಿ ಕೊಡಬೇಕು? ಮಾತ್ರ KRS ಇಂದಲೇ ಕೊಡಬೇಕು ಅಂತ ಹೇಳಿದೆ. KRSಗೂ ಮತ್ತು ಬೆಂಗಳೂರಿಗೆ ಎಷ್ಟು ದೂರ ಇದೆ? ಅದು ಮೇಕೆದಾಟು ಬಹಳ ಹತ್ರ ಇದೆಯಲ್ಲ. ನೀವು ಕುಡಿಯೋ ನೀರಿಗಾಗಿ ಅಲ್ಲಿ ಯಾಕೆ ಯೋಜನೆಗಳನ್ನು ರೂಪಿಸ್ತಾ ಇಲ್ಲ? ಆ ದಿಸೆಯಲ್ಲಿ ಯಾಕೆ ಹೆಜ್ಜೆಗಳನ್ನ ಇಡ್ತಾ ಇಲ್ಲ? ನೀವು ಯಾಕೆ ಕಾರ್ಯೋನ್ಮುಖರಾಗ್ತಾ ಇಲ್ಲ? ಇವತ್ತು ನೋಡಿ, ಟ್ರಿಬ್ಯುನಲ್ಲು ನಮ್ಮ CWRC ಒಂದು ನಿರ್ಣಯವನ್ನು ಮಾಡಿದೆ. ಏನು ನಿರ್ಣಯ ಮಾಡಿದೆ? ನೀವು ಪ್ರತಿದಿನ 15 ದಿನಗಳ ಕಾಲ 3500 ಕ್ಯೂಸೆಸ್ ನೀರನ್ನು ಹರಿಸಿ ತಮಿಳುನಾಡಿಗೆ, ಒಟ್ಟು 4 TMC ಹರಿಸಿ ಅಂತ ಹೇಳಿದೆ. ಕೃಷ್ಣಸಾಗರದಲ್ಲಿ ಇವತ್ತಿರೋದೆಷ್ಟು? ಕೇವಲ 17 TMC ನೀರು. ಅವೈಲಬಿಲಿಟಿ ಎಷ್ಟಿದೆ ಅದರೊಳಗೆ? ಡೆಸ್ಟ್ ಸ್ಟೋರೇಜ್ ಬಿಟ್ಟರೆ ಒಂದು 8-9 TMC ಇರ್ಬೋದು. ಖಂಡಿತ. ಪ್ರತಿದಿನ ನಮಗೆ ಇಲ್ಲಿ 750ರಿಂದ 800-900 ಸಾವಿರ ಕ್ಯೂಸೆಸ್ ಕುಡಿಯೋಕ್ಕೆ ನೀರು ಬೇಕು. ತಿಂಗಳಿಗೆ ಕನಿಷ್ಠ 3 TMC ನೀರು ಬೇಕು. ವರ್ಷಕ್ಕೆ 36 TMC ಬೇಕು. ಈಗ ಇರೋದೇ 17 TMC ನೀರು ಸಂಪೂರ್ಣ ಕುಡಿಲಿಕ್ಕೆ. ಈಗಾಗಲೇ ಬರ ತೀವ್ರವಾಗಿ ನಮ್ಮನ್ನು ಕಾಡ್ತಾ ಇದೆ. ಬರಗಾಲವನ್ನು ಘೋಷಣೆ ಮಾಡಲಿಲ್ಲ. ಮಳೆ ಪ್ರಮಾಣ ನೆಲಕಚ್ಚಿ ಹೋಗಿದೆ, ಅದು ಸಾಕಷ್ಟು ಕುಸಿದು ಹೋಗಿದೆ. ಹಾಗಾಗಿ ಒಳಬರುವ ನೀರಿನ ಪ್ರಮಾಣಕ್ಕಿಂತಲೂ ದುಪ್ಪಟ್ಟಾಗಿ ನೀವು ಹರಿಸ್ಬೇಕು 15 ದಿನ ಅಂದರೆ ನಮ್ಮ ಸ್ಥಿತಿ ಏನಾಗಬೇಕು? ಸರ್ಕಾರ ಏನು ಇವತ್ತು ನಿರ್ಧಾರ ಮಾಡಿದಿರೋ, ನೀರನ್ನ ಕೊಡ್ಲಿಕ್ಕಾಗಲಿಲ್ಲ, ನಾವು ಅಪೀಲ್ ಹೋಗ್ತೀವಿ ಅಂತೇಳಿ ಅದಕ್ಕೆ ಬದ್ಧರಾಗಬೇಕು. ಏನೇ ಸಂದರ್ಭಗಳು ಬಂದರೂ, ಸವಾಲುಗಳು ಬಂದರೂ ಸರ್ಕಾರ ನೀರನ್ನು ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೇಳಬೇಕು. ಯಾಕಂದರೆ ಕುಡಿಯುವ ನೀರಿನ ವಿಚಾರ ಇಲ್ಲಿ ಅಡಕಾಗಿದೆ. ಈಗಾಗಲೇ ನಮ್ಮ ಕೃಷಿಕರ ಬೆಳೆಗಳು ಒಣಗಿ ಹೋಗಿದ್ದಾವೆ. ಶ್ರೀರಂಗಪಟ್ಟಣದ ವಿಚಾರವನ್ನು ನಿಮ್ಮ ವಾಹಿನಿಯಲ್ಲೇ ಪ್ರಸಾರ ಮಾಡ್ತಾ ಇದ್ರಿ. ಕಬ್ಬುಗಳು ಒಣಗಿ ನಿಂತಿದ್ದಾವೆ. ನೀರನ್ನು ನೀರನ್ನು ಹರಿಸುವ ಕೆಲಸವನ್ನು ಇವರು ಮಾಡಲೇ ಇಲ್ಲ. ಇವರು 1-2 ಬೆಳೆಗೆ ನೀರು ಕೊಡಬೇಕಾಗಿತ್ತು, ಕೊಡಲಿಲ್ಲ. ಕೊಡುವ ತೀರ್ಮಾನಕ್ಕೂ ಬರಲಿಲ್ಲ. ಯಾಕೆ ಅಂದರೆ ಕುಡಿಯುವ ನೀರಿಗಾಗಿ ಅಂತೇಳಿ. ಕುಡಿಯುವ ನೀರಿನ ವಿಚಾರ ನಮ್ಮ ಭಾಗದ ಜನರಿಗೆ ಕಷ್ಟ ಆಗಿರುವ ಈ ಹೊತ್ತಿನಲ್ಲಿ ತಮಿಳುನಾಡಿಗೆ ಬೇಸಾಯಕ್ಕಾಗಿ ನೀರನ್ನು ಕೊಡಬೇಕು ಅನ್ನುವಂಥ ಈ ಆದೇಶವನ್ನು ನೀವು ತಿರಸ್ಕಾರ ಮಾಡಬೇಕು ಮತ್ತು ಅದರ ಮೇಲೆ ಅಪೀಲ್ ಹೋಗಬೇಕು. ವಾಸ್ತವಾಂಶಗಳನ್ನು ಮನದಟ್ಟು ಮಾಡಿಕೊಂಡು ಆ CWRC ಕಮಿಟಿಗೆ ತಾವು ಮನವೊಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಕೇಳಬಯಸ್ತೀನಿ. ಸರ್, ಈಗ ತಾವು ಹೇಳಿದ್ರಿ ತತ್ಕ್ಷಣದಿಂದ
ಮೇಕೆದಾಟು ಯೋಜನೆಯನ್ನ ಕೈಗೆತ್ಕೋಬೇಕು. Yes. ಆ ಮುಖಾಂತರ ಬೆಂಗಳೂರಿಗರಿಗೆ ನೀರು ಕೊಡೋದು ನಮ್ಮ ಕೊಡಬೇಡಿ ಅನ್ನೋದು ನಮ್ಮ ವಾದ ಅಲ್ಲ. ನೀರನ್ನ ಕೊಡಿ, ಆದ್ರೆ ಮೇಕೆದಾಟು ಮುಖಾಂತರ ಅಲ್ಲಿ ಅಣೆಕಟ್ಟನ್ನು ನಿರ್ಮಾಣ ಮಾಡೋದ್ರ ಮುಖಾಂತರ ಕುಡಿಯೋ ನೀರಿಗೆ ಯಾವುದೇ ಸರ್ಕಾರಗಳಿರ್ಬೋದು, ಅದು ಕೇಂದ್ರ ಸರ್ಕಾರ ಇರ್ಬೋದು, ಈವನ್ ಸುಪ್ರೀಂ ಕೋರ್ಟ್ ಕೂಡ ಇರ್ಬೋದು, ಮೊದಲ ಪ್ರಾಮುಖ್ಯತೆ ಮತ್ತೆ ಮೊದಲ ಪ್ರಾಶಸ್ತ್ಯತೆ ಅಂತಾರಾಷ್ಟ್ರೀಯ ನಿಯಮ ಅದು ಇದೆ. ಕುಡಿಯುವ ನೀರಿಗೆ ಯಾರು ಅಡ್ಡಿ ಮಾಡುವಾಗಿಲ್ಲ. ಆಡು ಭಾಷೆ ಇವತ್ತು ಉತ್ತರ ಕೊಟ್ಟಿದ್ದಾರೆ ಪಾರ್ಲಿಮೆಂಟ್ ನಲ್ಲಿ. ಹೌದು. ಇವ್ರು ಮೇಕೆದಾಟು ನಿರ್ಮಾಣಕ್ಕೆ ನಾವ್ಯಾರು ನಮ್ಮ ಅನುಮತಿ ಬೇಕಾಗಿಲ್ಲ, ಖಂಡಿತ ನಮ್ಮ ಅಡ್ಡಿ ಇಲ್ಲ. ಮತ್ತೆ ನೆರೆ ತಮಿಳುನಾಡು ಅನುಮತಿ ಬೇಕಿಲ್ಲ ಅಂತೇಳಿ ಯಾವುದೇ ಅನುಮತಿ ಇಲ್ಲದೆ ಈಗ 10 ಅಣೆಕಟ್ಟುಗಳನ್ನ ಆಗ್ಲೇ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ತಮಿಳುನಾಡಿನವರು. ಹೆಚ್ಚಿನ ಬಳಕೆಯನ್ನ ಈ ಹಿಂದೆ ಇದ್ದಂತಕ್ಕೂ ಈಗೂ ಈ ಕಳೆದ 10-15 ವರ್ಷಗಳಲ್ಲಿ ಹೊಸ ಯೋಜನೆಗಳನ್ನು ಮಾಡಿ ಸಾವಿರಾರು ಎಕರೆಯನ್ನ ನೀರಾವರಿಗೆ ಅವ್ರು ಬಳಸ್ಕೊಳ್ಳುವಂತ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಯಶಸ್ಸನ್ನ ಕಂಡಿದ್ದಾರೆ. ಕರ್ನಾಟಕ ಸರ್ಕಾರ ನಿದ್ದೆ ಮಾಡ್ತಾ ಇದೆಯಾ? ಆ ನಿಟ್ಟಿನಲ್ಲಿ ಹಿಂದೆ ಉಳಿತು ತೂಗುಡಿಸ್ತಾ ಇದೆಯಾ? DK ಶಿವಕುಮಾರ್ ಅವರೇ, ತಾವು ಪಾದಯಾತ್ರೆ ಬಂದ್ರಿ, ಮೇಕೆದಾಟು ನಮ್ ಕನ್ಸು ಸವಾಲು ಅಂದ್ರಿ, ಅಧಿಕಾರಕ್ಕೆ ಬರ್ತೀವಿ ಪೆನ್ನು ಪೇಪರ್ ಕೊಡಿ ಮೇಕೆದಾಟು ಕಟ್ಬಿಡ್ತೀವಿ ಅಂದ್ರಿ. ಏನ್ ಮಾಡ್ತಾ ಇದ್ರಿ ಸ್ವಾಮಿ? ತಾವು ಹಿಂದೆ ನೀರಾವರಿ ಸಚಿವರಾಗಿದ್ರಿ, ಇವತ್ತು ಮುಖ್ಯಮಂತ್ರಿಗಳಾಗಿದ್ದೀರಿ. ಈ ಕೂಡಲೇ ಗುದ್ಲಿ ಪೂಜೆ ಮಾಡಿ ಸ್ವಾಮಿ. ನೀವು ಈ ಕೂಡಲೇ ಮೇಕೆದಾಟು ನಿರ್ಮಾಣಕ್ಕೆ ಅಡಿಪಾಯವನ್ನು ಹಾಕಿ ಸ್ವಾಮಿ. ಬಹುಶಃ ಆಗ ಬೆಂಗಳೂರಿನವರ ಮತ್ತು ಬೆಂಗಳೂರು ಈ ಭಾಗದ ಕುಡಿಯುವ ನೀರು ಸಮಸ್ಯೆ ಇತ್ಯರ್ಥ ಆಗ್ತದೆ, ತಮಿಳುನಾಡಿಗೆ ಹರಿಸಬೇಕಂತ ನೀರಿನ ಸಮಸ್ಯೆಯು ಪರಿಹಾರ ಆಗ್ತದೆ ಅಂತೇಳಿ ನಾನು ಸರ್ಕಾರಕ್ಕೂ ಹೇಳ ಬಯಸ್ತೇನೆ. ಸರ್, ಈಗ ಬಹುತೇಕ 6ನೇ ಹಂತದ ಯೋಜನೆ ಏನಿದೆ ಅದು ಪೈಪ್ ಲೈನಿಂಗ್ ಕೂಡ ಆಗಿದೆ. ಒಂದು 79% ಕೆಲಸಗಳು ಮುಗಿದಿದೆ. ಇನ್ನ ನಮ್ಮ ಅಣೆಕಟ್ಟಿಗೆ ಅವರು ಲಗ್ಗೆಡದೊಂದೇ ಬಾಕಿಯಿಂದ ಕೇಳ್ಪಟ್ಟಿದ್ದೀವಿ. ಇದೇ ಈ ರೀತಿ ಆದ್ರೆ ತಮ್ಮ ಹೋರಾಟದ ನಿಲುವು ಯಾವ ರೀತಿ ಇರ್ತದೆ ಅದನ್ನ ಸ್ಪಷ್ಟಪಡಿಸಿ. ಇಡೀ ಜಿಲ್ಲೆ ಜನ ಉಗ್ರವಾದ ಹೋರಾಟಕ್ಕೆ ಮುಂದಾಗಬೇಕಾಗ್ತದೆ. ಕಾರಣ ಇಂಜಿನಿಯರ್ಗಳಿಗೆ ಅದೇನು ಅರ್ಥ ಆಗ್ತಾ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಇವತ್ತು ನೋಡಿ, ಮಳೆ ಇಲ್ಲ, ಕನ್ನಂಬಾಡಿ ಕಟ್ಟೆಯಲ್ಲಿ ನೀರೇ ಇಲ್ಲ, ಕಬಿನಿಯಲ್ಲಿ ನೀರೇ ಇಲ್ಲ, ಹೇಮಾವತಿಯಲ್ಲಿ ನೀರೇ ಇಲ್ಲ. ಇಡೀ ಜಲಾಶಯ ಇವತ್ತು 49.45 TMC ನೀರಿನ ಕೆಪಾಸಿಟಿ ಕೃಷ್ಣ ಸಾಗರದಿದೆ. ಇಷ್ಟೊತ್ತಿಗೆ ತುಂಬಿ ತುಳುಕಬೇಕಾಗಿತ್ತು. 50 TMC ನೀರು ಅಲ್ಲಿ ಇರಬೇಕಾಗಿತ್ತು. ಇರೋದೆಷ್ಟು? 17 TMC. ಬಳಕೆಗೆ ಯೋಗ್ಯ ಎಷ್ಟು? 8-9 TMC. ಈಗ ನೀವು ತಮಿಳುನಾಡಿಗೆ 4 TMC ಬಿಡಿ ಅಂತೀರಿ. ಇನ್ನು ಇಡೀ ವರ್ಷ ನೀವು ಮಳೆ ಬರಲ್ಲ ಬರಗಾಲ ಅಂತೇಳಿ ತೀರ್ಮಾನ ಮಾಡಿಬಿಟ್ಟಿದ್ದೀವಿ ನಾವು. ಪರಿಸ್ಥಿತಿ ಏನಾಗಬೇಕು? ಜನ ಕುಡಿಯೋ ನೀರಿಲ್ಲದೆ ಸಾಯ್ಬೇಕಾ? ನಮ್ಮ ಮೂಲದ ನೀರು, ತಲಕಾವೇರಿಯಲ್ಲಿ ಹುಟ್ಟುವ ಈ ನೀರು ಕನ್ನಡಿಗರಿಗೆ ಕುಡಿಯಲಿಕ್ಕೂ ಇಲ್ಲ ಅಂದಮೇಲೆ ಇನ್ಯಾರು ಬದುಕಿಸ್ಲಿಕ್ಕೆ ನಾವು ಜಲಾಶಯಗಳ ನಿರ್ಮಾಣ ಮಾಡಿರೋದು? ಯಾವ ಕಾರಣಕ್ಕೂ ಸರ್ಕಾರ ನಿಧಾನ ಮಾಡಬಾರ್ದು. ನೀವೇನು ಪಾದಯಾತ್ರೆ ಮಾಡ್ಕೊಂಡೋಗಿ ಸವಾಲನ್ನು ಹಾಕಿದ್ರು ಅಧಿಕಾರಕ್ಕೆ ನಮ್ಮ ತಂದುಕೊಡಿ, ನಾವು ಮೇಕೆದಾಟು ನಿರ್ಮಾಣ ಮಾಡ್ತೀವಿ ಅಂತೇಳಿ. ಈಗಾಗಲೇ 3.5 ವರ್ಷ ಆಯ್ತಲ್ಲ ಸ್ವಾಮಿ. ಇನ್ನು ನಿಮ್ಗಿರೋದು ಇನ್ನು 14 ತಿಂಗಳು 15 ತಿಂಗಳು ಅಷ್ಟೇ ನಿಮಗೆ. ಇನ್ನು 2.25 ವರ್ಷ ಇದೆ ಅಷ್ಟೇ. ಅಷ್ಟರಲ್ಲಿ ನೀವು ಮೇಕೆದಾಟನ್ನು ನಿರ್ಮಾಣ ಮಾಡಿಬಿಡ್ತೀರಾ? ಇನ್ನು ಪ್ರಾರಂಭನೆ ಮಾಡಲಿವಲ್ಲ, ಯಾಕೆ ಮೀನಾಮೇಷ? ಹಾಗಾಗಿ ಕುಡಿಯುವ ನೀರಿಗೆ ತಮಿಳುನಾಡು ಮತ್ತು ಕರ್ನಾಟಕದ ವ್ಯಾಜ್ಯಕ್ಕೆ ಶಾಶ್ವತ ಪರಿಹಾರ ಮೇಕೆದಾಟು. ಮೇಕೆದಾಟು ನಿರ್ಮಾಣವನ್ನು ಕೈಗೆ ಎತ್ಕೊಳ್ಳದೆ ಹೋದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಜನ, ಅದರಲ್ಲೂ ಹಳೆಯ ಮೈಸೂರಿನ ದಕ್ಷಿಣ ಕರ್ನಾಟಕದ ಜನ ನಿಮ್ಮನ್ನು ಸಪಿಸ್ತಾರೆ. ಬೆಂಗಳೂರಿನಲ್ಲಿ ಕೋಟಿ ಜನರಿದ್ದಾರೆ ಇವತ್ತು. ಅವರಿಗೆ ಕುಡಿಯುವ ನೀರಿಗೆ ನೀವು ಶಾಶ್ವತವಾದ ಯೋಜನೆ ರೂಪಿಸ್ಬೇಕಲ್ಲ, ಪರಿಹಾರ ಕೊಡಬೇಕಲ್ಲ. ಅದಕ್ಕೆ ಮುಂದಾಗಿ ಸ್ವಾಮಿ. ಅಂದ್ರೆ ಇಂದಿನ ನಾಯಕರುಗಳು ಮತ್ತೆ ರಾಜಕೀಯ ಮುಖಂಡರುಗಳು ದೂರದೃಷ್ಟದ ಕೊರತೆಯಿಂದ ಇವತ್ತು ಹೊಸ ಯೋಜನೆಗಳನ್ನ ತರಲಿಕ್ಕಾಗ್ಲಿಲ್ಲ. ತಮಿಳುನಾಡಿಗಿಂತ ನಾವು ತುಂಬಾನೇ ಹಿಂದೆ ಉಳಿದಿದ್ದೀವಿ. ಹಲವಾರು ಯೋಜನೆಗಳನ್ನ ತಮಿಳುನಾಡಲ್ಲಿ ಈಗಲೂ ಕೂಡ ಶಾಶ್ವತವಾದ ಕುಡಿಯುವ ನೀರಿಗಿರ್ಬೋದು, ರೈತರ ಪರವಾಗಿರ್ಬೋದು ಯೋಜನೆಗಳನ್ನ ಕೈಗೊಳ್ತಾನೆ ಬಂದಿದ್ದಾರೆ. ಸರ್ಕಾರ ವಿಫಲವಾಗ್ತಾ ಇದೆ ಹೇಳ್ತೀರಿ. ಪ್ರತಿ ವರ್ಷದ ತಮಿಳುನಾಡು ಸರ್ಕಾರದ ಬಡ್ಜೆಟ್ ಕಾವೇರಿ ಜಲಾನಯನ ಭಾಗದಲ್ಲಿ ಹೊಸ ಇಲ್ಲ ಒಂದು ಕೆರೆ ನಿರ್ಮಾಣ ಮಾಡೋದು, ಒಂದು ಚಿಕ್ಕ ಅಣೆಕಟ್ಟು ನಿರ್ಮಾಣ ಮಾಡೋದು, ಇಲ್ಲ ನಾಲೆ ನಿರ್ಮಾಣ ಮಾಡೋದು, ಈ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಕೃಷಿ ಭೂಮಿಯನ್ನ ನೀರಾವರಿ ಭೂಮಿಯನ್ನಾಗಿ ಪರಿವರ್ತನೆ ಮಾಡ್ತಾರೆ. ಇದು ನಾನು ಸದನದಲ್ಲೂ ಮಾತಾಡಿದ್ದೇನೆ. ಆ ಕಾರಣಕ್ಕೆ ಈಗ 15 ವರ್ಷಗಳಿಂದನೇ ಸರ್ಕಾರ ಎಚ್ಚರ ಮಾಡಿದ್ದೇನೆ. ನಾನು ಮಾತು ಕೊಟ್ಟರು ಮೇಕೆದಾಟದ ನಿರ್ಮಾಣ ಮಾಡ್ತೀವಿ ಅಂದ್ರು, ಇನ್ನು ಕಾರ್ಯಕ್ಕೆ ಮುಂದಾಗಲಿಲ್ಲ. ಮೇಕೆದಾಟು ವಿಚಾರ 2-3 ದಶಕಗಳಿಂದ ಸರ್ಕಾರ ಮಾತಾಡ್ತಾ ಇದೆ ಕರ್ನಾಟಕದ್ದು. ಯಾಕೆ ನಿರ್ಮಾಣ ಮಾಡಲಿಲ್ಲ ನೀವು? ಹೊಸದೇ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಣೆಕಟ್ಟೆಯನ್ನು ಕಟ್ಟಿದ ಮೇಲೆ ನೀವು ಈ ಭಾಗದಲ್ಲಿ ಮೇಕೆದಾಟು ಅನ್ನೋಂಥ ಮಾತನ್ನ ಬರುವ ಎಲ್ಲ ಸರ್ಕಾರಗಳು ಮಾತಾಡ್ತಾ ಇದ್ದಾವೆ. ಆದರೆ ಆ ಅಣೆಕಟ್ಟಿನ ನಿರ್ಮಾಣಕ್ಕೆ ಯಾಕೆ ಮುಂದಾಗಲಿಲ್ಲ? ಯಾವುದೇ ಅಡ್ಡಿ ಇಲ್ಲ. ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ಮತ್ತು ಇವತ್ತು ಕೇಂದ್ರ ಸರ್ಕಾರವು ಸ್ಪಷ್ಟವಾಗಿ ಹೇಳಿದೆ ಅದಕ್ಕೆ ನಮ್ಮ ಅಡ್ಡಿ ಇಲ್ಲ ಅಂತ ಹೇಳಿ. ಜೊತೆಗೆ ಬೇರೆ ರಾಜ್ಯದವರ ಅನುಮತಿಯೂ ಬೇಕಾಗಿಲ್ಲ ಅಂತ ಹೇಳಿದೆ. ಇನ್ನು ನಿಮ್ಗೆ ಇಚ್ಛಾಶಕ್ತಿ ಕೊರತೆನಾ?
ಯಾಕೆ ಪದಯಾತ್ರೆ ಮಾಡ್ಕೊಂಡು ಹೋದ್ರಿ ನೀವು? ಮತ್ತೆ ಯಾಕೆ ಆ ಹೆಸರಲ್ಲಿ ಜನರಿಂದ ಓಟ್ ತಗೊಂಡ್ರಿ? ಯಾಕೆ ಅಧಿಕಾರಕ್ಕೆ ಬಂದಿದ್ದೀರಿ? ಇದಕ್ಕಿಂತಲೂ ಮುಖ್ಯಮಂತ್ರಿಯಾಗಿ ಇರುವಂಥದ್ದು ಮತ್ತು ನೀರಾವರಿ ಖಾತೆಯನ್ನು ಈ ಹಿಂದೆ ಅನುಭವಿಸಿದ್ಕಿಂತಲೂ ನಿಮ್ಗೆ ಅವಕಾಶಗಳು ಬೇಕಾ? ಆ ಭಾಗದ ಜನಪ್ರತಿನಿಧಿ ಇದ್ದೀರಿ ನೀವು. ಮುಂದೆ ಜನರು ನಿಮ್ಮ ತಪ್ಪಿಸ್ತಾರೆ. ಈ ಕೂಡಲೇ ಮೇಕೆದಾಟು ಯೋಜನೆ ನೀವು ಕೈ ಹಾಕಿ ಬೆಂಗಳೂರಿಗರ ಕುಡಿಯುವ ನೀರಿನ ಸಮಸ್ಯೆ, ತಮಿಳುನಾಡಿನವ್ರಿಗೆ ಹರಿಸಬೇಕಾದಂಥ ಹೆಚ್ಚುವರಿ ನೀರಿನ ವಿಚಾರದಲ್ಲಿ ನೀವು ಮುಂದಾಗಬೇಕು. ಈ ಯೋಜನೆಯನ್ನು ಮಾಡಿ ಎತ್ತಿರಬೇಕು ಅಂತೇಳಿ ನಾನು ಆಗ್ರಹಿಸ್ತೀನಿ ಸರ್. ಶಾಶ್ವತ ಕುಡಿಯುವ ನೀರಿನ ಯೋಜನೆಗೆ ಮೇಕೆದಾಟು ಒಂದು ಪರಿಹಾರ ಆದ್ರೆ, ಕಾವೇರಿ ಜಲನಯನ ಪ್ರದೇಶದಲ್ಲಿ ತಮಗೆ ಗೊತ್ತಿರೋ ಹಾಗೆ ಸರ್ 45-46 TMC ನಮ್ಮಲ್ಲಿ KRS ನಲ್ಲಿ ಸ್ಟೋರೇಜ್ ಕೆಪಾಸಿಟಿ ಇರೋದು 49.4 TMC ಸರಿಸುಮಾರು. ಇವತ್ತಿನ ಹವಾಮಾನ ವೈಪರೀತ್ಯದಿಂದ ಇರ್ಬೋದು, ಹಾಗೇನೆ ಮಳೆಯ ಪ್ರಮಾಣದ ತಗ್ಗುವಿಕೆಯಿಂದ ಇರ್ಬೋದು, ಇವತ್ತೇನಾಗಿದೆ ಕಾವೇರಿ ಕೊಳ್ಳದ ಕಬಿನಿ, ಹೇಮಾವತಿ, KRS ಎಲ್ಲದರಲ್ಲೂ ಕೂಡ, ಕಾವೇರಿ ಎಲ್ಲದರಲ್ಲೂ ಕೂಡ ಇರುವಂತ ಏನು ಶೇಕಡವಾರು ಅವರು ನಾವು ಶೇಖರಣೆ ಮಾಡಿಟ್ಟುಕೊಂತ ಪ್ರಮಾಣ ಕಮ್ಮಿ ಆಗ್ತಾ ಬರ್ತಾ ಇದೆ. ಎಲ್ಲಾ ಡ್ಯಾಮ್ಗಳು ಸೇರಿ 40 TMC ನೀರಿಲ್ಲ ಈಗ ಡೆಡ್ ಸ್ಟೋರೇಜ್ ತೆಗೆದು ಬಿಟ್ರೆ 15-20 TMC ನೀರು ಸಿಗ್ತಾ ಇಲ್ಲ. ಇದು ಕುಡಿಯೋ ನೀರಿಗೆ ಏನೇನು ಸಾಲೋದಿಲ್ಲ ಕೃಷಿಕರಿಗೆ. ಅಂದ್ರೆ ಒಂದು ವರ್ಷಕ್ಕೆ ಈ ಜೂನ್ ಜುಲೈಯಿಂದ ಮುಂದಿನ ಜೂನ್ ಜುಲೈಗೆ ಬರೀ 36 TMC ಕುಡಿಲಿಕ್ಕೆ ನೀರ್ಬೇಕು, ಬೇರೆದಕ್ಕೆಲ್ಲ ಬೇಸಾಯಕ್ಕಲ್ಲ. ಹಾಗಿರುವಾಗ ಈ ಸರ್ಕಾರಗಳು ಯಾಕೆ ತೂಗುಡಿಸ್ತಾ ಇದ್ದಾವೆ? ಯಾಕೆ ದೂರದೃಷ್ಟಿ ಯೋಚನೆ ಇಲ್ಲ? ಯಾಕೆ ಈ ಜಲಾನಯದ ಸಮಸ್ಯೆಗಳನ್ನು ಪರಿಹರಿಸ್ತಕ್ಕಂಥ ಕಳಕಳಿ ಕಾಳಜಿ ಸರ್ಕಾರದ ಮುಂದೆ ಇಲ್ಲ? ನಮ್ಗೆ ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ಜಿಲ್ಲೆಯ ಜನ ರೊಚ್ಚಿಗೇಳುವ ಮುನ್ನ, ನಿಮ್ಮ ವಿರುದ್ಧ ದೊಡ್ಡ ರೀತಿಯ ಬಂಡಾಯ ಸಾರುವ ಮುನ್ನ ಈಗಲಾದರೂ ಎಚ್ಚೆತ್ತುಕೊಂಡು ಮೇಕೆದಾಟು ಯೋಜನೆಗೆ ಶಂಕುಸ್ಥಾಪನೆ ಮಾಡಿ ಸ್ವಾಮಿ. ಆ ಯೋಜನೆಯನ್ನ ಕೈಗೆತ್ತಿಕೊಳ್ಳಿ ಸ್ವಾಮಿ. KRS ಅಣೆಕಟ್ಟೆ ವಿಚಾರಕ್ಕೆ ಬರೋದನ್ನ ನಿಲ್ಲಿಸಿ ಮೇಕೆದಾಟು ಯೋಜನೆ ಮಾಡಿ ಅಂತ ಹೇಳ್ತೀವಿ. ಯಾವ ಕಾರಣಕ್ಕೂ ಮತ್ತೊಂದು ಯೋಜನೆ ನೀವು ನೀರಿದ್ರು ತಾನೇ ಹರಿಸೋದು. ಹೌದು. ಇನ್ನೊಂದೊಂದು ಕುಡಿಯೋ ನೀರನ್ನ ಇಲ್ದರೆ ಎಲ್ಲಿ ಹರಿಸ್ತೀರಿ ಹೇಳಿ? ನೀವು ಎಲ್ಲಿಂದ ತಗೊಂಡೋಗ್ತೀರಿ ಹೇಳಿ? ಹಾಗಾಗಿ ನೀವು ಮಾಡುವ ಮತ್ತೊಂದು ಹಂತದ ಕುಡಿಯೋ ನೀರಿನ ಯೋಜನೆ ನಿಷ್ಪ್ರಯೋಜಕ. ಅದು ಅವೈಜ್ಞಾನಿಕ ತೀರ್ಮಾನ. ನೀರಿನ ಲಭ್ಯತೆ ಎಲ್ಲ ಕಾಲಕ್ಕೂ ಇರೋದಿಲ್ಲ. ಹಾಗಾಗಿ ಈ ಯೋಜನೆಯನ್ನು ನೀವು ಕೂಡಲೇ ಕೈ ಬಿಡಬೇಕು. ಮತ್ತೆ ನೀವು ಮೇಕೆದಾಟನ್ನ ನಿರ್ಮಾಣ ಮಾಡಿ ಅಲ್ಲಿಂದ ನೀರನ್ನು ಕೊಂಡೊಯ್ಯಬೇಕು. ಮೇಕೆದಾಟಿನ ಉದ್ದೇಶ ಏನು? ಬೆಂಗಳೂರು ಮತ್ತು ಸುತ್ತಮುತ್ತಲ ಪ್ರದೇಶಗಳಿಗೆ ಕುಡಿಯುವ ನೀರು, 2ನೇದು ವಿದ್ಯುತ್ ಶಕ್ತಿ ಉತ್ಪಾದನೆ, 3ನೇದು ತಮಿಳುನಾಡಿಗೆ ಹರಿಸಬೇಕಾದಂಥ ನೀರಿಗೆ KRSಗೆ ಪೂರಕವಾಗಿ ಆ ಜಲಾಶಯವನ್ನು ನೀವು ಇಟ್ಕೊಳ್ಬೇಕು. ಸಂಗ್ರಹ ಜಲಾಶಯವಾಗಿ, ಅದು ರಿಸರ್ವಾಯರ್ ಅಂತ ಹೇಳಿ ರಿಸರ್ವಾಯರ್ ಆಗಿ ಇಟ್ಕೊಳ್ಬೇಕು. ಆ ಸಂಗ್ರಹಿಸಲ್ಪಟ್ಟಂಥ ನೀರನ್ನು ನೀವು ವಿದ್ಯುತ್ ಶಕ್ತಿ ಉತ್ಪನ್ನ ಮಾಡಿ ಕುಡಿಯೋ ನೀರು ಬಳಸ್ಕೊಂಡು ಉಳಿಕೆಂದು ತಮಿಳುನಾಡಿಗೆ ಹರಿಸಬೇಕು ಅಂತೇಳಿ. ಅದಕ್ಕೆ ತಮಿಳುನಾಡವರು ಖುಷಿ ಪಡಬೇಕು. ಯಾಕೆಂದ್ರೆ ಅವ್ರಿಗಾಗಿ ಆ ಡ್ಯಾಮ್, ಯಾಕೆಂದ್ರೆ ನಮ್ಮ ಗಡಿ ಭಾಗದಲ್ಲಿದೆ. ನಾವು ಅಲ್ಲಿಂದ ನೀರನ್ನು ವಾಪಸ್ ಹೊತ್ಕೊಂಡ್ಬಂದು ವ್ಯವಸಾಯ ಮಾಡೋಕ್ಕಾಗಲ್ಲ. ಹೌದು. ಹಾಗಾಗಿ ತಮಿಳುನಾಡಿಗೆ ಹೋಗ್ತದೆ. ಹಾಗಾಗಿ ತಮಿಳುನಾಡಿನವರು ಈ ಯೋಜನೆಯನ್ನು ಸ್ವಾಗತ ಮಾಡಬೇಕಾಗ್ತದೆ. ಕೇಂದ್ರ ಈಗಾಗಲೇ ಮೊನ್ನೆ ಕ್ಲಿಯರೆನ್ಸ್ನ ಕೊಟ್ಬಿಟ್ಟಿದೆ. ಇಂಥ ಸಂದರ್ಭ ಇದು ಸುವರ್ಣದ ಅವಕಾಶ, ಚಿನ್ನದ ಅವಕಾಶ. ಈ ಸರ್ಕಾರ ಈ ಹಿಂದೆ DK ಶಿವಕುಮಾರ್ ಅವರು ಮಾತು ಕೊಟ್ಟಿದ್ರು. ಅವರು ಕೂಡಲೇ ಈ ಯಾವ ಸಂದರ್ಭದಲ್ಲಾದರೂ ನೀವು ಈ ಯೋಜನೆಯನ್ನು ಪೂಜೆಗೆ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಿಕ್ಕೆ ಚಾಲನೆ ಕೊಡಿ. ಬಹಳ ತ್ವರಿತವಾಗಿ ಎಲ್ಲಿಂದ ಸಾಲ ತರ್ತಿರೋ, ಇಂಥವಿದೆಯೋ ಇನ್ನೊಂದು ಕಡೆ ತರ್ತಿರೋ ಗೊತ್ತಿಲ್ಲ, ಆ ಯೋಜನೆಯನ್ನು ಪೂರ್ಣ ಮಾಡಬೇಕು ಅಂತೇಳಿ ಜಿಲ್ಲೆಯ ಜನರ ಪರವಾಗಿ ನಾನು ಕೋರ್ಕೊಳ್ತೀನಿ ಸರ್. ಇಲ್ಲಿ ಇನ್ನೊಂದು ಸಂದಿಗ್ಧ ಪರಿಸ್ಥಿತಿ ಎದುರಾಗಿದೆ ಸರ್. ಇದೇ ಕಾಂಗ್ರೆಸ್ ಪಕ್ಕದ ನೆರೆಯ ತಮಿಳುನಾಡಿನಲ್ಲಿ TVK ಪಕ್ಷಕ್ಕೆ ಬೆಂಬಲವನ್ನು ಘೋಷಣೆ ಮಾಡಿದೆ. ಬರುವ ಆಗಸ್ಟ್ 3ನೇ ತಾರೀಕು ಅವ್ರನ್ನ ಆಹ್ವಾನ ಕೂಡ ಮಾಡಿದ್ದಾರೆ DK ಶಿವಕುಮಾರ್ ಅವರು. ಆಗಸ್ಟ್ 3ರಂದು ಒಂದು ಸಭೆ ಕೂಡ ನಡೀತದೆ ಅಂತೇಳಿ ವಿಚಾರ ಪ್ರಸ್ತಾಪಕ್ಕೆ ಬಂದಿದೆ. ಈ ವಿಚಾರವಾಗಿ ಎಲ್ಲಾದ್ರೂ ಒಂದ್ ಕಡೆ ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ತಮಿಳುನಾಡು ಸರ್ಕಾರ ಮುಂದೆ ತಲೆ ಬಾಗ್ತಾ ಇದೆಯಾ? ಅವರ ಯೋಜನೆಗಳಿಗೆ ಮನ್ನಣೆ ಸಿಗದೆ ಹೋದ ಪಕ್ಷದಲ್ಲಿ ಹೈಕಮಾಂಡ್ ಏನೇನು ಬುಲಾವ್ ಬರ್ತದ, ಇಲ್ಲಿ ಕೆಲಸ ಮಾಡಬೇಡಿ, ಈ ತರದೊಂದು ಯೋಜನೆಗಳನ್ನ ನೀವು ತರಬೇಡಿ ಅಂತ ಏನಾದ್ರು ಈ ರಾಜಕೀಯ ಮುನ್ನೆಲೆಗೆ ಬಂದಾಗ ನಿಜವಾದ ರೈತರ ಅಥವಾ ನಿಜವಾದ ನಾಗರಿಕರ ಕುಡಿಯುವ ಯೋಜನೆ ಇರ್ಬೋದು, ಅಥವಾ ರೈತಾಪಿ ವರ್ಗದ ಬೆಳೆಗಳಿಗೆ ರಕ್ಷಣೆ ಮಾಡ್ಲಿಕ್ಕೆ ಇರುವಂತ ಸಂರಕ್ಷಣೆ ಮಾಡ್ಲಿಕ್ಕೆ ಇರುವಂತ ನೀರಾಗಿರ್ಬೋದು, ಈ ಎರಡಕ್ಕೂ ಕಂಟಕ ಬರ್ತದ ಸರ್? 100ಕ್ಕೆ 100 ಭಾಗ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯನ್ ಅವರು ಬರ್ತಾ ಇರೋದು ನೀವು ಮೇಕೆದಾಟು ಯೋಜನೆ ಮಾಡಬೇಡಿ ಅಂತ ಹೇಳಲಿಕ್ಕೆ. ಖಂಡಿತ. ಆದರೆ ಅವ್ರಿಗೆ ನೀವು ಮಂದಟ್ಟು ಮಾಡಿಕೊಡ್ಬೇಕು. ಮೇಕೆದಾಟು ಯೋಜನೆಯ ನಿರ್ಮಾಣ ನಿಮ್ಮ ಅನುಕೂಲಕ್ಕೆ ಪರಂತು ಕರ್ನಾಟಕಕ್ಕಲ್ಲ. ಕರ್ನಾಟಕಕ್ಕೆ ಆ ಅಣೆಕಟ್ಟಿನಿಂದ ನಾವು ನೀರನ್ನು ವಾಪಸ್ ತರಕ್ಕೆ ಬರಲ್ಲ. ಅದು ಕರ್ನಾಟಕ ಮತ್ತು ತಮಿಳುನಾಡಿನ ಗಡಿಯಲ್ಲಿ ನಿರ್ಮಾಣ ಆಗ್ತಕ್ಕಂಥ ಯೋಜನೆ. ಅದೇನಿದ್ರು ನಿಮ್ಮ ಬೆಳೆಗೆ ಹರಿದು ಬರಬೇಕಾದಂಥ ನೀರು. ನಾವು ಕುಡಿಲಿಕ್ಕೆ ಅಷ್ಟೇ ನೀರನ್ನು ಬಳಸ್ಕೊಳ್ತೇವೆ ಬೆಂಗಳೂರು ಸುತ್ತಮುತ್ತಲ ಹಳ್ಳಿಗಳಿಗೆ.
ವಿದ್ಯುತ್ ಶಕ್ತಿನ ಉತ್ಪತ್ತಿ ಮಾಡ್ತೀವಿ. ವಿದ್ಯುತ್ ಶಕ್ತಿ ಉತ್ಪತ್ತಿ ಮಾಡಿದ್ಮೇಲೆ ನೀರು ಎಲ್ಲರದ್ದು ಹೋಗುತ್ತೆ? ತಮಿಳುನಾಡಿಗೆ ಹರಿದು ಹೋಗುತ್ತೆ. ಮತ್ತು ಕುಡಿಯೋ ನೀರು ಬಿಟ್ಟು ಹೆಚ್ಚಿನ ನೀರು ಎಲ್ಲಿ ಹೋಗುತ್ತೆ? ತಮಿಳುನಾಡಿಗೆ ಹರಿದು ಹೋಗುತ್ತೆ. ಹಾಗಾಗಿ ಈಗ ಸಮುದ್ರ ಸೇರುವ ನೀರಿದೆಯಲ್ಲ, ಸಮುದ್ರ ಸೇರುವ ನೀರನ್ನು ನಾವು ಇಲ್ಲಿ ಹಿಡಿದಿಟ್ಕೊಂಡು ನಿಮಗೆ ಕಾಲಕ್ಕೆ ಹರಿಸುವ ಮತ್ತು ಕುಡಿಯುವ ನೀರಿಗೆ ಈ ಯೋಜನೆಯನ್ನು ಬಳಸ್ಕೊಳ್ಳೋದಾದರೆ ತಮಿಳುನಾಡು ಖುಷಿ ಪಡಬೇಕು, ಸಂತೋಷ ಪಡಬೇಕು. ಅದು ಹೌದು, ನಮ್ಮಿಬ್ಬರ ನಡುವಿನ ಸಮಸ್ಯೆಗಳ ಶಾಶ್ವತ ಪರಿಹಾರಕ್ಕೆ ಇರ್ತಕ್ಕಂಥ ಏಕೈಕ ಪರಿಹಾರ ಅನ್ನುವುದನ್ನು ತಮಿಳುನಾಡಿನ ಮುಖ್ಯಮಂತ್ರಿಗಳಿಗೆ ನಮ್ಮ ಮುಖ್ಯಮಂತ್ರಿಗಳು ಮನದಟ್ಟು ಮಾಡಿಕೊಡ್ಬೇಕು. ಬಹುಶಃ ಅದು ಮನದಟ್ಟು ಮಾಡಿಕೊಟ್ರೆ ತಮಿಳುನಾಡಿನ ಮುಖ್ಯಮಂತ್ರಿಗಳು ಸಂತೋಷದಿಂದ ಈ ಯೋಜನೆಗೆ ಒಪ್ಪಿಗೆಯನ್ನು ನೀಡ್ತಾರೆ ಅನ್ನುವಂಥ ನಂಬಿಕೆ, ವಿಶ್ವಾಸ ನನ್ನೊಟ್ಟಿಗೆ ಇದೆ. ಖಂಡಿತ ಸರ್. ಈ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಅವರು ಏನಾದ್ರು ಮಾತಾಡಿದ್ರೆ ಈ ವಿಚಾರವನ್ನ ಬಗೆಹರಿಸಬಹುದು ಮತ್ತೆ ಮೇಕೆದಾಟನ್ನ ಪ್ರಾರಂಭ ಮಾಡಬಹುದು. ಇದ್ರ ಬಗ್ಗೆ ನಾನು ಸದನದಲ್ಲಿ ಸವಿಸ್ತರವಾಗಿ ಸುಮಾರು 1.5 ತಾಸುಗಳ ಕಾಲ ಮಾತಾಡಿದ್ದೇನೆ. ನಾನು ಮೇಕೆದಾಟು ಮತ್ತು ಮೈಸೂರು ಅಂತ ಪುಸ್ತಕವನ್ನು ಮುದ್ರಣ ಮಾಡಿದ್ದೇನೆ. ಆ ಮಾಹಿತಿಗಳನ್ನು ಸಮಗ್ರವಾಗಿ ನೀವು ತರಿಸ್ಕೊಂಡು ನೋಡಿ. ಅದು ಸಂಶೋಧನಾತ್ಮಕ ಮಾತುಗಳು, ವರದಿ ಇದೆ. ಆ ಮೂಲಕ ನೀವು ನಿರ್ಣಯ ಮಾಡೋದಾದ್ರೆ ತಮಿಳುನಾಡಿನವರು ಸಂತೋಷ ಪಡ್ತಾರೆ, ಖುಷಿ ಪಡ್ತಾರೆ, ಸ್ವಾಗತಿಸ್ತಾರೆ. ನಮ್ಮ ಸಮಸ್ಯೆಗಳಿಗೂ ಪರಿಹಾರ, ಕುಡಿಯುವ ನೀರಿಗೆ ಶಾಶ್ವತವಾದ ಪರಿಹಾರ ಸಿಗ್ತದೆ. ತಮಿಳುನಾಡಿಗೂ ನಮ್ಮ ನಡುವೆ ಇರುವಂಥ ವ್ಯಾಜ್ಯ ಏನು ಒಂದು 17-18 TMSಗೆ ಪ್ರತಿ ವರ್ಷ ಜಗಳ ಕಾಯ್ತೀವಿ, ಅದಕ್ಕೂ ಪರಿಹಾರ ಸಿಗ್ತದೆ. ಆ ದಿಸೆಯಲ್ಲಿ ನೀವು ಮುಂದಾಗಬೇಕು ಅಂತೇಳಿ ಕೋರ್ಕೊಳ್ತಾ ನಿಮ್ಮ ಅಭಿಯಾನ ನಿರಂತರವಾಗಿ ಮುಂದುವರಲಿ. ಈಗ ನೀವು ನಿಲ್ಲೋದು ಬೇಡ. ಅದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸ, ಸರ್ಕಾರವನ್ನು ಕಣ್ತರಿಸ್ತಕ್ಕಂಥ ಕೆಲಸ, ತಮಿಳುನಾಡಿನವನ್ನು ಕಣ್ತರಿಸ್ತಕ್ಕಂಥ ಕೆಲಸ ನಿಮ್ಮ ಮೂಲಕ ಆಗಲಿ. ಈ ಅಭಿಮಾನಕ್ಕೆ ಮತ್ತೊಮ್ಮೆ ಜಿಲ್ಲೆಯ ಜನರ ಪರವಾಗಿ ನಾನು ಸ್ವಾಗತ ಕೋರ್ತೇನೆ. ಇವತ್ತು ನೀವು ಈ ಒಂದು ಚರ್ಚೆಯನ್ನು ಏರ್ಪಾಡು ಮಾಡಿ ಒಂದು ಹೊಸ ಮಾಹಿತಿಯನ್ನು ಕೊಡುವ ಮತ್ತು ಸಕಾಲದಲ್ಲಿ ಮೇಕೆದಾಟು ಯೋಜನೆಗೆ ಎಚ್ಚರಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡಿದ್ರಲ್ಲ, ಅದಕ್ಕಾಗಿ ಈ ಜಿಲ್ಲೆಯ ಸಮಸ್ತ ಜನರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ ಸರ್. ಇದಾಗಿತ್ತು ಇವತ್ತಿನ ವಿಶೇಷ. ಮಂಡ್ಯಕ್ಕೆ ಮಹಾಮೋಸ ಅಂದ್ರೆ ಬೆಂಗಳೂರಿಗೆ 6ನೇ ಹಂತದ ಕುಡಿಯುವ ನೀರಿನ ಯೋಜನೆಯನ್ನ ಪೂರೈಸಲಿಕ್ಕೆ ಮಾಡ್ತಾ ಇರೋ ಯೋಜನೆ ಸಮರ್ಪಕವಾಗಿಲ್ಲ. ಅದರ ಬದಲಾಗಿ ಮೇಕೆದಾಟು ಯೋಜನೆಯನ್ನ ಕೈಗೆತ್ತಿಕೊಂಡ್ರೆ ಈ ಎಲ್ಲಾ ಶಾಶ್ವತ ಪರಿಹಾರವನ್ನ ಕೊಡಬಹುದು. ಮತ್ತೆ ಕುಡಿಯೋ ನೀರಿನ ಯೋಜನೆ ಮತ್ತೆ ಕೃಷಿಕರಿಗೆ ಬೇಕಾದಂತಹ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಬಹುದು. ಆ ನಿಟ್ಟಿನಲ್ಲಿ ಸರ್ಕಾರ ಹೆಜ್ಜೆಯನ್ನು ಇಡಬೇಕು. ಆ ನಿಟ್ಟಿನಲ್ಲಿ ಎಲ್ಲಾ ಸರ್ಕಾರಗಳು ಈ ಹೆಜ್ಜೆ ಇಟ್ಟಂತ ಪಕ್ಷದಲ್ಲಿ ಖಂಡಿತವಾಗ್ಲೂ ನೆರೆ ರಾಜ್ಯಗಳ ಏನು ನೀರಿನ ವ್ಯಾಜ್ಯಗಳಿದೆ ಅವೆಲ್ಲವೂ ಕೂಡ ಬಗೆಹರ್ತದೆ ಅಂತೇಳಿ ಇವತ್ತು ನಮಗೆ ಮಾಹಿತಿಯನ್ನು ಕೊಟ್ಟಂತ ಕೆ ಟಿ ಶ್ರೀಕಂಠೇಗೌಡರಿಗೆ ಧನ್ಯವಾದಗಳು ಸರ್. ತಮಗೆ ಕಾರ್ಯಕ್ರಮಕ್ಕೆ ಬಂದಿದೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.